ಕಡ್ಲಿ ಬೇಳೆ ಹೊಡೆದಂಗೆ ಮರ ತೊಗೊಂಡು ಬರ ಕೇರ್ ಬಿಡವನ್ನ ಇಬ್ಬರದ್ದು ಕೆಲಸ ಆಗ್ಬಿಡ್ತೈತಿ. ಹೌದಿಲ್ಲ? ಮತ್ತಿಬ್ರು ಒಂದು ಕೆಲಸಕ್ಕೆ ಕುಂತ್ವಿ ಅಂದ್ರೆ ಮತ್ತೆ ಒಂದು ಕಡ್ಲಿ ಬೇಳೆ ಸ್ವಚ್ಛ ಮಾಡಕ್ಕೆ ನಾ ಬಂದಿನ ಮತ್ತೆ ಏಕ ಹೋಗ್ಬಿಡ್ತೈತಿ ನೋಡೋದಕ್ಕೆ. ಅಷ್ಟು ಮಾಡ್ಲಾಕ ಹಂಗಾರೆ ಇಬ್ರದ್ದು ಆಗ್ಬಿಡ್ತೈತಿ ಅಕ್ಕ. ಹಂಗಾರ ನಾನು ಬಿಸುಕಲ್ಲು ಭಾಳತ್ತಲ್ಲಕ್ಕ ನೀ ಕಡ್ಲಿ ಬೇಳೆ ಅದು ಹೊಡ್ಯಾಕತ್ತ ಹಾಗಾಗಿ ಕೈ ನೋತಂಕವನ ಒಂದಿಟ್ಟು ನಾನು ಕೊಡತ್ರತ್ತಂತ ಸರಸನ್ಯಕ ಇದು ಸರಿಸ್ಬಿಡ್ಬೇಕಿಲ್ಲ ಬಡಿತೇನೆ ನಂದರ್ದ ಕಡ್ಲಿನ ಬೇಡವನಿಲ್ಲ. ನೀನು ಕೇರ್ ಬಿಡ ಬಡ ಬಡ ಮತ್ತು ನಂದು ಕಡ್ಲಿ ಬೇಳೆ ಹೊಡಿದಾತಂದ್ರೆ ನಾನು ಕೇರ್ತೇನೆ. ಹ್ಞೂ ಅಕ್ಕ ಆತ ಹಂಗಾರೆ ಏನಂದ್ರವ ರಮ್ಯಾಂದು ಮತ್ತೆ ಏನು ಫೋನ್ ಹಚ್ಚಿದ್ರೆ ನಾವಾರು ಎತ್ತಕರ್ ಚಲೋ ಆದ್ರೆ ಸಾಕ್ಯವ ಚಲೋ ಐತಿ ಸಂಬಂಧ ಅಂತ ನಾವು ಎಷ್ಟು ಖುಷಿ ಪಟ್ಟೇವಿ. ಎತ್ತಕರ್ ಚಂದ ಆದ್ರೆ ಸಾಕಂತ. ಹ್ಞೂ ಅಕ್ಕ ಅದ ಹೇಳೋದ ಮರ್ತು ನೋಡಿ ಹೇಳ್ಬೇಕನ್ನೋರಾಗನ ಕಡ್ಲಿ ಬೆಳೆ ಸುದ್ದಿ ಮಾತಾಡ್ಕೊತ ಕುಂತ್ವಿ. ಫೋನ್ ಹಚ್ಚಿದೆ ಅಕ್ಕ ಮತ್ತು ಅವಾಗ ಹುಡುಗನ ತಂದೆ ತಾಯಿ ಇಲ್ಲೇ ಬಂದಿದ್ರಂತಕ್ಕ. ನಾವು ಅವ್ರವ್ ಬಂದಿದ್ಲಂತ ಹುಡುಗನ ತಾಯಿ ಅವ್ರ ಅಪ್ಪಾರ ಬಂದಿದ್ರಂತ ಮತ್ತು ಅಜ್ಜಮ್ಮನ್ನ ಕರ್ಸಿದ್ರಂತಕ್ಕ. ನಮ್ಮ ದೊಡ್ಡಪ್ಪರು ಅಪ್ಪಾರು ಉಷ್ಟ್ರು ಕೂಡ ಹೋಗಿ ಮಾತಾಡ್ಕೊಂಡು ಬಂದಾರಂತಕ್ಕ. ಟೈಮ್ ಕೊಡ್ರಿ ಮತ್ತು ನಮಗೂ ಅವ್ರ ಅಪ್ಪಾರಿಗೇನೋ ಕಳ್ಸೋದು ಮರ್ಜಿ ಇಲ್ಲ ಅಂತ ಬೇಡ ಅಂತಾರಂತಕ್ಕ. ಅವ್ರು ಇಲ್ಲೇ ಕಂಡಪಟ್ಟಿ ಪಗಾರ ಐತಿ ಮತ್ತೆ ಯಾಕೆ ಹೊಕ್ಕಿನ ಆ ಥರ ಅಂತಾಕ ಅವ್ರು ಏನಿದ್ದು ನಾವು ಒಳ್ಳೆ ಹೇಳ್ತೀವ್ರಿ ನಮಗೂ ಟೈಮ್ ಕೊಡ್ರಿ ಅಂತ ಅಂದಾರಂತ. ಅಯ್ಯ ಬೇಷ ಆತ್ ಬಿಡುವ ಹಂಗಾರೆ ಅಪ್ಪಾರು ಹಂಗಾರೆ ನಾವು ಮನೆಗೆ ಹೋಗಿ ಹುಡುಗಿ ಅಂತ ಕದ ಮಾತಾಡಿ ಮನೆಯವ್ರ ಜೊತೆ ನಾವು ದೊಡ್ಡವ್ರ ಜೊತೆ ಅದು ಮಾತಾಡ್ತೀವ್ರಿ. ಮಾತಾಡಿ ನಮ್ಮದು ಏನು ಇದ್ದಿದ್ದು ವಿಚಾರ ನಾವು ತಿಳಿಸ್ತೀವಿ ಅಂಥೇಳಿ ಬಂದಾರಂತಕ್ಕ. ಇವ್ರು ಅಜ್ಜಾರು ಅಮ್ಮಾರು ಅಪ್ಪಾರು ಮತ್ತು ದೊಡ್ಡಪ್ಪರು ನೋಡ್ಬೇಕಕ್ಕ ಏನೇನು ಆಕತ್ತೇನು ಮತ್ತು ಆಕೆ ರಮ್ಯ ನೀವು ಹೆಂಗೆ ಅಂತೀರಿ ಹಂಗೆ ಅಂತ ನಾತ ಅಂತ ಮತ್ತು ಇಲ್ಲೇ ಇದ್ರಂಕಾರ ಹೂನ ಅಂತ ನೋಡೋಣ ಮತ್ತು ಅಲ್ಲೇ ಹೋಗಿ ಮತ್ತು ಇರೋದಾದ್ರೆ ಒಲ್ಲೆ ಅಂತ ಹಿಂಗೆ ನಾತ ಅಂತ ಅದಕ್ಕೆ ನೋಡ್ಬೇಕಕ್ಕ. ಮತ್ತು ಆಗ್ಲಿವ ಎಲ್ಲ ದೇವ್ರದ್ದು ಎಲ್ಲಿದ್ದ ಚಂದ ಆದ್ರೆ ಸಾಕು. ಹ್ಞೂ ಅಕ್ಕ ನಾವು ಅದ ಅಂತೇವಿ ಅವನು ಅದ ಅಂತ ನಿಂದು ಎಲ್ಲ ಚಲೋ ಆತ್ವಾ ಒಳ್ಳೆ ಮನೆಗೆ ಬಿದ್ದು ನೀನು ಹಾಕಿದವನು ಚಲೋ ಆದ್ರೆ ಸಾಕು ಅಂತಂದು ಆತಾಕ. ಅವ್ನು ಹಾಕಿನ ಅದ ಚಿಂತೆ ಮಾಡ್ತಾ ಆಕತ್ವಾ ಒಳ್ಳೆ ಟೈಮ್ ಬಂದಾಗ ಎಲ್ಲ ಆಗೋದು. ಒಮ್ಮೆ ಏನು ಹರಿಬ್ರಹ್ಮ ಬಂದ್ರೆ ತಪ್ಸಾಕಂಗಿಲ್ಲ ಎಲ್ಲ ಒಳ್ಳೇದಾಕತ್ತೆ. ಟೈಮ್ ಬರ್ಬೇಕು ನೋಡಿ ಎಲ್ಲದಕ್ಕೂ ಇಂತಿಂಥ ಟೈಮ್ ಅಂತಂದು ಇದಕ್ಕಂತ ಇರುತ್ತಲ್ಲ ಆ ಟೈಮ್ ಬಂತಪ್ಪ ಅಂದ್ರೆ ಎಲ್ಲ ಸರಳ ಆಗ್ಬಿಡ್ದ ಕೆಲಸ. ಹೌದಿಲ್ಲ? ಕರೆ ಅಕ್ಕ ಹೌದದು ಕರೆ ನೋಡುವ ಅಕ್ಕ. ನಿನ್ನ ಕಡ್ಲಿ ಹಾಕಿಲ್ಲಕ್ಕ ಅಂತ ಬುಟ್ಟಿ ಇನ್ನೊಂದಿತ್ತಲ್ಲ ಎಲ್ಲ ಐತೆ ನೋಡುವ ಹಿಂದೆ ಐತೆ ನೋಡ್ತಗೋ. ಇಲ್ಲ ಐತೆ ನೋಡಕ್ಕ ನೋಡೇ ಇಲ್ಲ. ತುಸ ಹಾಕೊಂಡಿಲ್ಲ ಅಂದ್ರೆ ಕೇರಾಕ್ ನಿನ್ಗೆ ಗಾವ್ ಆಕತಿ ಮತ್ತೆ ಕೆಳಗೆ ಬಿದ್ದು ಅಂದ್ರೆ ಹೊಳಮಳ ಹಾಸೋದು ಹಾಕೋದಾಕತಿ. ಇನ್ನೊಮ್ಮೆ ಹಾಕೊಂಡೆ ಅಂದ್ರೆ ತುಸ ಹಾಕೋ ಕೇರಾಕ. ಹ್ಞೂ ಅಕ್ಕ ಹಂಗೆ ಮಾತಾಡ್ಕೊಂತ ಹಾಕೊಂಡ್ಬಿಟ್ಟೆ ನೋಡಕ್ಕ ನಾನು ಮರದಾಗ ಇರ್ಲಿ ಅಕ್ಕ. ಮತ್ತೆ ಈಗೊಮ್ಮೆ ಹಾಕೊಂಡೆ ಅಂದ್ರೆ ಕಡಿಮೆ ಹಾಕೋತೇನೆ ಅಕ್ಕ. ಊಟ ಮಾಡೇ ಕಡ್ಲಿ ಅದು ಹೊಡ್ಯಾಕ ಕುಂದ್ರಲಿಲ್ವಾ ಅಕ್ಕ ನಾವು ಹಂಗೆ ಕುಂತ್ವಿ. ಈಗ ಮತ್ತೆ ಅದು ಇಷ್ಟು ಮುಗಿದ್ಬೇಕಾದ್ರೆ ಹೊತ್ತಾಕತಿ. ಇವೊಂದು ದಿವ್ಸ ಇನ್ನೂ ಸ್ವಲ್ಪ ಹೊಡಿ ಅಕ್ಕ ಕಡ್ಲಿ ಇವು ಇದ್ದಿದ್ದು ದೋಸೆ ಅಷ್ಟು ಕೇರಿ ಹಾಕ್ತೀನಿ ಅಕ್ಕ. ಹೋಗಿ ಊಟಕ್ಕೆ ಹಚ್ಕೊಂಬರ್ತೇನೆ ಅಕ್ಕ. ಇಲ್ಲೇ ಬಡ ಬಡ ಊಟ ಮಾಡಿ ಮತ್ತು ಕಡ್ಲಿ ಬೇಳೆ ಹೊಡ್ಯಾಕ ಬರ್ತದೆ. ಹೌದಿಲ್ಲಕ್ಕ? ಮತ್ತು 10 ಪೀಸ್ ಊಟ ಮಾಡಿದ್ವಿ ಅಂದ್ರೆ ರಾತ್ರಿ ಹೊಟ್ಟೆ ಶಂಗಿಲ್ಲಕ್ಕ ನಿಪಾಸದಂಗೆ ಆಗ್ಬಿಡ್ತದೆ. ಅದಕ್ಕೆ ಊಟ ಮಾಡಿ ಮತ್ತು ಕೆಲಸ ಕುಂದ್ರೋಣ ಅಂತ. ಹೌದಿಲ್ಲಕ್ಕ? ಅಲ್ಲಾನಿಲ್ಲ ಇವನು ಇಷ್ಟು ಹೊಡೆದ ಊಟ ಮಾಡ್ತಿದ್ವಲ್ಲ ಬೇಡಕ್ಕ ಹೊತ್ತಕತಿ ಬಿಸುಕಲ್ನಾಗ ಸ್ವಲ್ಪ ಹಾಕಿ ಮತ್ತು ಹೊಡಿಬೇಕಾಕ ಅವನ್ನ ಅವು ಮತ್ತು ನೀವು ಒಡೆದ ಬೇಳೆನ ನಾ ಇಲ್ಲಿ ಕೇರ್ಕೊಂತ ಕುಂದ್ರೋದು ತುಂಬುದು ಚಟ ಮತ್ತು ಇಷ್ಟು ಹಸನ್ ಮಾಡೋದು ಅದು ಲೇಟ್ ಬಾಳಕತ್ತಕ್ಕ. ಇವು ಕಡಲೆಬೇಳೆ ಸಿಪ್ಪೆ ಅದು ಇರ್ತದಲ್ಲಕ್ಕ ಕೈ ಹಿಡಿತೈತಿ. ಊಟ ಮಾಡೋಣಂತ ಕೈ ಇನ್ನೊಂದಿವ್ಸ ಹೊಡಿ ಹಸುವಾಗುತ್ತೆ. ನೀವು ಹೊಟ್ಟೆ ಹಸ್ತಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ನಿಂತು ಊಟ ಮಾಡೋಣಂತಕ್ಕ. ಒಟ್ಟು ಲೇಟಾಗಿ ಮಾಡೋದು ಬೇಡಕ್ಕ ಊಟನ. ಹಂಗೆ ಮಾಡೋಣ. ಹ್ಞೂ ಆತ ಹಂಗಾರೆ. ಯಾರ್ಯಾಗ ಪೌಣ ಹಚ್ಚಿಲ್ಲಕ್ಕ ಹಚ್ಚುವಾರು ನೀವು ಹಚ್ಲಿಕ್ಕಂದ್ರೆ ಅವರೆಲ್ಲ ಹಚ್ತಿದ್ರು. ಈಗ ಹೊಲ ಅದು ಹೊರಗಾಕದು ಹೋಗಿರ್ತಾರಲ್ಲ ಈಗ ಒಳ್ಳೆ ಹೊಲಕ್ಕೆ ಬುತ್ತಿ ಕಟ್ಟೋದು ಅದು ಇರ್ತೈತಿ ಹಾಗಾಗಿ ಅವರು ಹಚ್ಚಿಲ್ಲ. ನಾ ಹಚ್ಚಿನಿವ ಅದೇನ ಇದನ್ನ ರಿಂಗ ಆಗಲಿಲ್ಲ ಫೋನ್. ಅದಕ್ಕೆ ಮತ್ತು ಹೊಲಕ್ಕೆ ಏನಾರ ಹೋಗ್ಯಾರ ಏನ ಮತ್ತು ಅದು ಒಳಗೆ ಬರೋದಿಲ್ಲ. ನಮ್ಮ ವೈನಿದು ಇಕ್ಕಿದು ರತ್ನದಷ್ಟ ಬರ್ತದೆ ಒಳಗೆ ನೆಟ್ವರ್ಕ್ ಹಿತ್ಲಕ್ಕೂ ಹೋಗ್ಬೇಕು ಅದನ್ನ ಫೋನ್ ತೊಗೊಂಡು ಇಕ್ಕಿ ವೈನಿ. ಹಾಗಾಗಿ ಸಂಜೆ ಮೇಲೆ ಲಕ್ಷ್ಮಿ ಜೊತೆ ಹಚ್ಚಿಸ್ಕೊಂಡ್ರೆ ಆಯ್ತು ಬಿಡ ಹಂಗಾರ ಅಂಥೇಳಿ ಅಣ್ಣಗೆ ಹಚ್ಬೇಕನ್ನೇ ಹೊಲ್ದಾಗ ಇರ್ತಾರೆ. ಅವ್ರದ್ದು ಕೆಲಸ ಅದಿರ್ತೈತೆ ಮತ್ತು ಎಲ್ಲಿದ್ದು ಬಿಡ ಹಂಗಾರೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಸಂಜೆ ಮಾಡಿ 5:30 6 ಸುಮಾರು ಹಚ್ಚಿದ್ರಾತಂತ ಬಿಟ್ಟು ನೀವು ನಾನು. ಹೌದನಕ್ಕ? ಹ್ಞೂ ಅಕ್ಕ. ಏನು ಹೊರಗಾಕ ಚಲೋ ಆಕತ್ತ ಏನು ಮತ್ತು ಯುಗಾದಿಗೆ ಮತ್ತು ಚಲೋ ಅಲ್ಲಕ್ಕ. ಏನು ಹೊಸ ಯಾರು ಹಿಂಗೆ ಲವಣಿ ಮಾಡ್ಕೊಳ್ಳೋರಿದ್ರೆ ಮತ್ತು ಮನೆಗೆ ಹೊಲ ಮಾಡಿದವ್ರಿದ್ರೆ ಮತ್ತು ಎಲ್ಲರೂ ಹೊರಗೂ ಹೊರಾಕ. ಈಗ ಇನ್ನು ಮತ್ತು ಜೂನ್ ಜುಲೈಗೆ ಹೊಸ ಮಳೆ ಕೊಡ್ತಾವೆ ಇನ್ನು. ಹ್ಞೂ ಮತ್ತು ಈಗ ಹರಿಗೆ ಕೈ ಬಿಡ್ತಾರೆ ಮತ್ತೇನು ಬಿತ್ತಿದಿರ್ತದೆ ಮತ್ತು ನೋಡ್ತಾರೆ ಮುಂದೆ. ಹಾಗಾಗಿ ಹೊಲಕ್ಕೆ ಹೋಗಿರ್ಬೇಕು ಅವ್ರು. ಹಂಗಾಗಿ ಅದಕ್ಕೆ ಅಕ್ಕಿಗೂ ವೈನಿಗೆ ಪುರ್ಸತ್ತಾಗಿರಕ್ಕಿಲ್ಲ. ಫೋನ್ ಹಚ್ಚಾಕಿಲ್ಲ ಅಂತಂದ್ರೆ ಪಾಪ ಹಚ್ತಾರೆ ಅವ್ರನ್ನ ಹಚ್ಚಲಿಕ್ಕಂದ್ರೂ ಯಾಕೆ ಯಾವ ಫೋನ್ ಹಚ್ಚಿಲ್ಲಲ್ಲ ಅಂತಂದು ಮತ್ತು ಕೇಳ್ತಾರೆ. ಹಂಗೇನು ಇದು ಮಾಡೋದಿಲ್ಲ. ನಾನು ಸಂಜೆ ಮಾಡಿ ಹಚ್ತೀನಿ. ನನಗೂ ಯಾಕೆ ಜೀವನ ನಡ್ಸಾಕತ್ತೈತಿ ಹಚ್ಚಿ ಮಾತಾಡ್ತೇನೆ. ಮಾತಾಡ್ಬೇಕು ಹಚ್ಚಿ ನೀನು ಹಚ್ಚಿದೆ ಅಂದ್ರೆ ನನ್ನ ಕೈ ಕೊಡಕ್ಕ ನಾನು ವೈನಿ ಜೊತೆ ಮಾತಾಡ್ತೇನೆ. ನಾನು ಮಾತಾಡೇ ಇಲ್ಲ. ಈಗ ನಿಮ್ಮ ಮೊನ್ನೆ ಕರೆದಿ ನಾನು ಕೇಳೇ ಇಲ್ಲಕ್ಕ. ಅದು ಹಿಂದೆ ಹಿತ್ಲದಾಗ ಹೋಗ್ಯಾನ ಮಾಡಕತ್ತಿದ್ನೆಲ್ಲ ಕೇಳೇ ಇಲ್ಲ ನನಗೆ. ಹಾಗಾಗಿ ಮತ್ತು ಹಚ್ಚಿದ್ರೆ ಕೊಡಕ್ಕ ಫೋನ್ ನಾನು ಮಾತಾಡ್ತೇನೆ ರತ್ನನ ಜೊತೆ ವೈನಿಯರ ಜೊತೆ. ಹ್ಞೂ ಆತ ಹಚ್ಚಿನಿ ಅಂದ್ರೆ ಕರಿತೀನಿ. ಇಲ್ಲ ನೀನೇ ಹಚ್ಕೊಡಿ ಅಂತ ಹೋದಿಷ್ಟು ಕಡ್ಲಿ ಬೇಳೆ ಸ್ವಚ್ಛ ಮಾಡೋದು ಮುಗಿತಂದ್ರೆ ಊಟ ಅದು ಮಾಡಿ ಸಂಜೆ ಮಾಡಿ ಚಾ ಅದು ಕಸ ಅದು ಹೊಡೆದು ಚಾ ಅದು ಕುಡಿದು ಕುಂತಿರ್ತೇವಲ್ಲ ಏನು ಖಾಲಿನೇ ಇರ್ತೇವೆ ಚಾ ಕುಡಿದು ಕುಂತಿರ್ತೇವೆ. ಅಡುಗೆನೂ ಲೇಟ್ ಇರ್ತೈತಲ್ಲ ಸಂಜೆ ಮಾಡಿ ಅವಾಗ ಫೋನ್ ಹಚ್ಚಿ ಮಾತಾಡೋಣ ಅಂತ. ಹಂಗಾರೆ ಅವರ್ಗೂ ಕೈ ಕೊಡುವ ನಾನು ಮತ್ತು ರಮ್ಯಾ ಅಂದು ಕೇಳ್ತಾನೆ ಏನೇನಾಯ್ತು ಅಂತಂದು. ಎಲ್ಲ ಚಲೋ ಆದ್ರೆ ಸಾಕು ಬಾ ಎತ್ತಾಗ ಚಂದಾಗ ಆದ್ರೆ ಸಾಕು. ಹ್ಞೂ ಅಕ್ಕ ಅದ ಬೇಡ್ಕೊತೀವಿ ನೋಡು ನಾವು ದೇವ್ರ ಹತ್ತಕ್ಕೆ ಎತ್ತಾಗಾರ ಒಂದು ಒಳ್ಳೆ ಮನೆಗೆ ಬಿದ್ದರೆ ಸಾಕಂತ ಅಷ್ಟೇ ನೋಡುವ ಅಕ್ಕ. ಹ್ಞೂ ಮತ್ತು ಹೆಣ್ಣು ಎತ್ತಾರ ಏನು ಚಿಂತಿ
ಒಂದು ಒಳ್ಳೆ ಮನೆಗೆ ಹೆಣ್ಮಗಳು ಸೇರಿದ್ರೆ ಸಾಕಂತಂದು ವಿಚಾರ ಮಾಡ್ತಿರ್ತಾರೆ. ಮತ್ತು ಅವ್ರದ್ದು ವಿಚಾರ ತಪ್ಪಲ್ಲ. ಅಲ್ಲಿ ಎಲ್ಲ ಕೂಡಿ ಬರ್ಬೇಕಲ್ಲ, ಚಂದ ಆಕತಿ, ಚಲೋ ಆದ್ರೆಲ್ಲ ಚಲೋನ ಆತು. ಗಿರ್ಜಾಕಿರ್ಲಾರ್ದು ಓಣ್ ಬನಮನ ಅನ್ನಕತ್ತತ್ವ. ನಮಗೂ ಹೊತ್ತ ಹೋಗಲ್ದು ಇಷ್ಟೊತ್ತಿಗೆ ಎಷ್ಟು ಸರ ಬಂದು ಮಾತಾಡ್ಸೋಕಿಲ್ಲನ ಗಿರ್ಜಾಕ. ಇಲ್ಲತ್ತಂದ್ರೆ ನಾವು ಹಿಂಗೇನಾರ ಕಡ್ಲಿ ಸ್ವಚ್ಛ ಮಾಡೋದು ಅದು ಮಾಡ್ಕೊತ ಕೂತ್ವಿ ಅಂದ್ರೆ ಇಲ್ಲೇ ಕುಂದ್ರುವಾಕಿ ಎಲ್ಲ ಮುಗಿತ ನಾನು ಪಾಪ. ಇನ್ನೊಮ್ಮೆ ಬಂದ್ಲಂದ್ರೆ ಎರಡು ದಿನ ಹೋಗುವ ನೀವು ಊರಿಗೆ, ಜೀವನ ಸಾಕತ್ತಿತ್ತು ನೋಡಿದ ಗಿರ್ಜಾಕ ಅಂತ ಹೇಳ್ತೀನಿ ಅಕ್ಕಿಗೆ. ಅಯ್ಯೋ ತಡೀಕೆ ಬರಲಿ. ಇಲ್ಲ ಅದು ದೊಡ್ಡ ಇದ್ರ ದಿಪ್ಪಂದು ಒಂದು ಅಬ್ರೆ ಕಡೆ ದಪ್ಪಂದು ಚೀಲಿತ್ತಲ್ಲ, ಅದು ಎಲ್ಲೈತಿ ಮಣ್ಣು ತೊಳೆದು ಹಾಕಿದ್ದೆ. ಎಲ್ಲ ಮಡಿಚಿಟ್ಟೇನಲ್ಲಕ್ಕ, ಜೋಳ ಚೀಲದ ಮ್ಯಾಗ ಐತಿ. ಯಾಕಕ್ಕ ಅದೇ ಅದಕ್ಕೆ? ಅಯ್ಯ ಕಡ್ಲಿ ಬಳಿ ಹಾಕಿಡೋಣ ಅದ್ರಾಗ. ಕಡ್ಲಿ ಬಳಿ ಹಾಕಿಟ್ಟು ಮ್ಯಾಲೆ ಮತ್ತೆ ಒಂದು ದಪ್ಪಂದು ಗೊಬ್ಬರ ಚೀಲ ಹಾಕಿ ಕಟ್ಟಿಡ್ಬೇಕು, ಅಂದ್ರೆ ಇದಾಗಂಗಿಲ್ಲ. ಬಿಗಿತ್ನಾಗ ಬಾಯಿ ಕಟ್ಟಿದ್ವಿ ಅಂದ್ರೆ ಮತ್ತಿನ್ನು ಮಳೆಗಾಲ ಸಲುವ ಆತಂದ್ರೆ ತಂಪಾಗ್ಬಿಡ್ತಾವು. ಇದನ್ನು ಹಾಳಿ ಸೈಲ ಕಟ್ಟಿದ್ವಿ ಅಂದ್ರೆ ಹಾಗಾಗಿ ಚಂದ ಕಟ್ಬೇಕಿಲ್ಲತ್ತಂದ್ರೆ ಸೈಲ ಕಟ್ಟಿದ್ವಿ ಅಂದ್ರೆ ಅದು ಗಾಳಿ ಆಡ್ತಂದ್ರೆ ನುಸಿ ಆಗ್ಬಿಡ್ತಾವು. ಮತ್ತು ಕಡ್ಲಿ ಬಳಿ ಎಲ್ಲ ಒಳಗೆ ಹೊಕ್ಕಲ್ಲ ತೂತ್ ಮಾಡಿ ಏನು ಹಿಟ್ಟಿಟ್ಟ ಮಾಡ್ಬಿಡ್ತಾವು. ಅದಕ್ಕೆ ಮೆತ್ತಗೂ ಹಾಕವ ಮತ್ತು ನುಸಿನೇ ಆಗೋದಿಲ್ಲ. ಬಿಗಿತ್ನಾಗ ಕಟ್ಟಿ ಇಡ್ಬೇಕು ಒಂದು ಚೀಲದಾಗ. ಅದ್ರ ಸಂಬಂಧ ಅದಕ್ಕೆ ಎಲ್ಲೈತೆ ನಾನು ಕೇಳಿ ನೀವು ಅಮ್ಮ ಸಿಗ್ಲಿಲ್ಲ ಅಂದ್ರೆ ಏನು ಮಾಡೋದು? ಈಗ ಹಾಕಿ ಕಟ್ಟಿಟ್ಬಿಟ್ರೆ ಚಿಂತು ಬಿಡ್ತತಿ. ಐತಡಿ ಯಾಕಂದ್ರೆ ಮ್ಯಾಲೆ ಐತಿ ಜೋಳ ಚೀಲದ ಮ್ಯಾಗ ಹಿತ್ಲದಾಗ ಹೋಗೋದು ಹಾಕಿದ್ದಲ್ಲಕ್ಕ. ಅರ್ಬಿ ತಗೊಂಬರೋ ಮುಂದೆ ತೊಗೊಂಬಂದು ಮಡಿಸಿಟ್ಟೇನಕ್ಕ. ತಡಿ ಚಲೋ ಐತಕ್ಕ, ದಿಪ್ಪ ಐತಿ. ಇದನ್ನ ಜೋಳ ಗೋಧಿ ಇದನ್ನ ಹಾಕಿ ಮನ್ಯಾಗ ತೊಗೊಂಬಂದಿರ್ತಾರಲ್ಲ ಮನೆಗೆ ಬಳಸಾಕಂತೆ. ಮತ್ತು ಅಂತ ಚೀಲದಾಗ ಹಾಕಿ ಬೌರಿಕ್ ಪೌಡ್ರು ಇಲ್ಲತ್ತಂದ್ರೆ ಇವು ಬೇವಿನ ತಪ್ಪಲ ಗುಳಿಗೆ ಇರ್ತಾವಲ್ಲ ನುಸಿ ಆಗ್ಬಾರ್ದಂತೇಳಿ ಅವಾಗ ಹಾಕೋ ಮುಂದೆ ಇದು ಚೀಲ ತೊಂಬರೋ ಮುಂದೆ ಹೇಳಿದ್ದೆ ನಿಮ್ಮ ಅವರಿಗೆ. ಕಡ್ಲಿ ಬಳಿ ಹಾಕಕ್ಕೆ ಒಂದು ಸಣ್ಣ ಸಣ್ಣ ಒಂದು 5 kg ಒಂದು 10 kg ಹಾಳಿ ಇದ್ರೆ ತೊಂಬರ್ರಿ ಬೇಕಾಕ ಅಂತ ಹೇಳಿದ್ನೆ. ತೊಂಬಂತಿದ್ರು ಅವ್ರು ಸಣ್ಣ ಹಾಳಿ. ಅದಕ್ಕೆ ಕೇಳಿದ್ನಿವ. ಅಯ್ಯ ಐತಾ ಕಲ್ಲ ಐತಿ ಕೊಡ್ತೇನೆ. ಏನು ಮಾಡತ್ತಾರೆ ಕಮ್ಲಕ್ಕ? ಅಕ್ಕ ತಂಗಿ ಏನೋ ಕೆಲಸ ನಡೆಸಿರಲ್ಲ ಬಾರೇನಕ್ಕ. ಏನೋ ಮನೆ ಸನೇಕ ಹಾದಿಲ್ಲಾಳ. ಊರಿಗೆ ಹೋಗಿದ್ದೆ ಬಿಡ ನಾನು. ಊರಿಗೆ ಹೋಗಿ ಹುಡುಗರನ್ನ ಬಿಟ್ಟು ಬಂದು ನೋಡು, ಹಾಗಾಗಿ ಬಂದಿಲ್ಲ. ನಾನು ಹೇಳ್ಬೇಕ ನೀವು ಅವಸರ ಹಂಗೆ ಊರಿಗೆ ಹೋಗೋದೇ ಇದ್ದಿದ್ದಿಲ್ಲ ನನಗೂ. ಈ ಹುಡುಗರು ಊರಿಗೆ ಹೊಕ್ಕಿನ ಅನ್ನಕತ್ತು. ಗಿರ್ಜಿ ಊರಿಗೆ ಹೋದ್ಲಲ್ಲ ಅವತ್ತು ಮಂಜುನ ಕರ್ಕೊಂಡು ದಾರ ಬೇಟೆ ಆದ್ಲೆ. ಮಂಜು ಹೋದ್ನಲ್ಲ ಊರಿಗೆ, ನಮ್ಮನ್ನು ಬಿಟ್ಟು ಬರ್ಬಾ ಅನ್ಕೊಂಡ್ಯಾಕತ್ತು. 2 ಹುಡುಗರು ಹೋಗಿ ಬಿಟ್ಟು ಬಂದೇವನ ಇಲ್ಲ. ಅದಕ್ಕೆ ಬೇಟೆಗಿಲ್ಲ ನೋಡು. ಅಕ್ಕ ಸರಿ ಇಲ್ಲ ಕಡ್ಲಿ ಹೊಡಿತೇನೆ ನಾನು. ಭಾಳತ್ತನ ಹೊಡ್ಯಾಕತ್ತು. ಸರಿ ಇಲ್ಲ ಬೇಡವಾ ಹಂಗೆ ಕುಂದ್ರು. ನಿಂದು ಕೆಲಸ ಅದು ಮನಾರ್ ಇರ್ತದ ಪಾಪ. ಈಗ ಕೆಲಸ ಮುಗಿಸಿ ಬಂದು ಬೇಡ್ರಿ ನಾವು ಹಂಗೆ ಕುಂದ್ರು. ಇಲ್ಲ ನೀನು ಕೊಡಿಲ್ಲ ಮರಕ್ಕೆ ತಂಬ ಇಲ್ಲಿ. ನಾ ಬಡ ಕೇರ್ ಕೊಡ್ತೇನೆ ತಾಯಿಲಿ. ಕುಂದ್ರ ಬೇಡ, ನಿಂದು ಕೆಲಸ ಅದಾಗಿರ್ತೈತಿ. ಕುಂದ್ರ ಸುಮ್ಮನೆ ಮಾತಾಡ್ಕೊಂತ. ನಿನ್ಗೆ ಯಾರು ಕೆಲಸ ಮಾಡಿಲ್ಲ ಅಂತ ಅದನ್ನರೇನಕ್ಕ. ಆಗ ಯಾವ ಕೆಲಸ ಮಾಡ್ಕೊತ ಕುಂತೀರಿ, ನಾ ಖಾಲಿ ಕುಂದ್ರಲಿನ ತಾಯಿಲಿ ಕೇರ್ ಕೊಡ್ತೇನೆ. ಕೊಡ್ತಿಲ್ವಾ ನೀನೀಗ? ನೀವು ಮತ್ತೆ ಮರ ಕೊಡ್ಲಿಕ್ಕ ನಾ ಹೋಗಿ ನೋಡಿ ಅದು ನಂಗೆ ಕುಂತ್ ಬೇಸರಕೈತಿ ತಾಯಿಲಿ. ಬ್ಯಾ ಕುಂದ್ರೆ ನೀನು ಕೇರಾಗಿನ ಹಂಗ ನೀ ಕೇರು. ನಂಗೆ ಇನ್ನೊಂದು ಮರ ತಂಬ ಇಲ್ಲಿ. ಇಬ್ರು ಕೇರೋಣಂತ ಮುಗಿತೈತಿ ಕೆಲಸ. ನೀ ಬಿಡುದಿಲ್ವಾ ಅಕ್ಕ? ನೀನಾರು ಹೇಳ ಏನಕ್ಕ? ಬ್ಯಾಡ ಸುಮ್ಮನೆ ಕುಂದ್ರಿ. ನಿನ್ನ ಕೆಲಸ ಬಿಡಿಸೋರು ಯಾರು ಮನ್ಯಾಗ? ನಾವು ಇನ್ನೂ ಇಬ್ಬರು ಅದೇವಿ. ಒಬ್ರು ಕುಂತ್ರು ಒಬ್ರು ಕೆಲಸ ಅದು ಮಾಡ್ಕೋತೇವಿ. ಕುಂದ್ರು ನಿನ್ಯಾರು ಬಿಡ್ತಾರ ಮನ್ಯಾಗ? ಏನು ಆರಾಮ, ಏನು ಮನೆ ಕೆಲಸ ಮಾಡಿ ಏನು ದಮ್ದಿರ್ತೇವಿ. ತಂಬ ಇಲ್ಲಿ. ಏನು ಗಿರ್ಜಿ ಇರ್ಲಾರ್ದ ಓಣಿ ಬನ ಅನ್ನಕತ್ತೈತಿ. ಯಾವ ಬರ್ತಾ ಹಂಗೆ ಗಿರ್ಜಿ ಫೋನರ್ ಹಚ್ಬೇಕದಕ್ಕೆ ಬಾ ಅಂತ ಹೇಳಿ. ನಮಗ್ರ ಹೊತ್ತ ಹೋಗಲ್ ನೋಡಕ್ಕೆ ಇರ್ಲಾರ್ದಕ್ಕೆ ನಾವು ಇಟ್ಟಪ್ಪನ ಹಂಗ ಮಾತಾಡಕತ್ತಿದ್ವಿ ನೋಡೋರೇನಕ್ಕ. ಊರಿಗೆ 2 ದಿನ ಹೋಗುವ, ಇನ್ನು ಊರಿಗೆ ಹೋಗ್ಬಿಡಂತಂದು ಹೇಳ್ಬೇಕು ಅನ್ನಕತ್ತಿದ್ವಿ ನೋಡು. ಬನ ಅನ್ಸೈತಲ್ಲ ಒಟ್ಟ ಹಾಕಿಲ್ದ ಏನಾರ ಒಂದು ಹಂಗೆ ತೆಗಿದ ಬಂದಂದ್ರೆ ಒಂದು ಏನ್ರ ಹಂಗೆ ಮಾತಾಡ್ಕೊತ ಬರುವಾಕಿ ಬನ ಅನ್ಸಾತತ್ವ. ಹ್ಞೂ ಅಯ್ಯವ ನಮಗೂ ಹಂಗೆ ಅನ್ಸಾತತ್ ನಾವು ಬನರೇನವ. ಅದಕ್ಕೆ ನಾವು ಹೇಳ್ಬೇಕೀಗ ಫೋನ್ ಹಚ್ಬೇಕಂದ್ವಿ. ನಾವು ಊರಿಗೆ ಹೋಗ್ಯಾಬಿಡ ಮತ್ತು ಅಲ್ಲಿ ಅಡ್ಡಾಡ್ತಿರ್ತಾಳೆ ಅವ್ರ ಅಂತಂಬ್ರ ಮನೆಗೆ. ಅದು ಹಾಗಾಗಿ ನಾವು ಹಚ್ಚಕ್ಕೆ ಹೋಗಿಲ್ಲ. ಬರ್ಲಿ ತಡಿ ಈಕಿ 2 ದಿನ ಹೊಕ್ಕಿ ನಂದಾಕಿ 1 ವಾರ ಆತು ಹೋಗಿ ಇನ್ನೂ ಬರವಲ್ಲ ನೋಡಿ. ನಮ್ಮನ್ನ ಕುಂದ್ರಿಸಿ ಹೋಗಾಳ. ನಾವು ಗಿರ್ಜಿ ಅಂತ ನೆನೆಸ್ಕೊಂತ ಕುಂತೇವಿ. ನಾವು ನೆನಪರ ಆಗ್ಯಾವನಿಲ್ಲಕ್ಕೆ ಗಿರ್ಜಿಗೆ. ನೆನಪಾಗಿರ್ತಾವ ನೆನೆಸ್ತಿರ್ತಾಳೆ ನಮ್ಮನ್ನ ಇಷ್ಟ್ರು. ನಾವು ಬೇಕಿಲ್ಲ ಊರಾಗದೇನಿ ಉಷ್ಟ್ರು ಕುಂತ ಮಾತು ಹೇಳ್ತಿರ್ತಾರ ಅವ್ರ ಅಂತಂದು ನೆನೆಸ್ತಿರ್ತಾಳೆ ಆಕಿ ನಮ್ಮನ್ನ. ಹಂಗಂತ ಯಾಕಂದ್ಲಕ್ಕ? ಆತು ಬಿಡುವ, ನೆನ್ಸಿದ್ರು ಚಲೋನ ಆತು. ಅಡಿಗೆದಾಗಿತ್ತನ ರೇಣಕ್ಕೆ ಊಟ? ಊಟ ಆತು ನೋಡು. ಇದನ್ನ ಶಾಕ್ಯ ರೊಟ್ಟಿದ್ದು ಕಾರ್ಬೇಳೆ ಹಾಕ್ಕೊಂಡು ಉಳ್ಳಾಗಡ್ಡಿ ಹೆಚ್ಕೊಂಡು ತಿಂದು ತಗ ಮೆಣಸಿಕಾಯಿ ಇದ್ದು ಮತ್ತು ಅವನ್ನ ಹುರಿದು ಇಟ್ಟಿದ್ದೆ. ಮೆಣಸಿಕಾಯಿ ರೊಟ್ಟಿ ಕಾರ್ಬೇಳೆ ತಿಂದು ಒಟ್ಟು ಅನ್ನಿತ್ತು. ಅನ್ನ ಸಾರು ಉಂಡೆ ಇತ್ತ ಬಂದು ನಾನು ಏನು ಮಾಡಾತಿರ್ ತಡಿ ಅಂಥೇಳಿ ಅಲ್ಲಿ ಆ ಕಡೆ ಆಚೆ ಕಡೆ ಹೋಗಿದ್ದೆ. ನಿಮ್ಮ ಅತ್ತೆಯಾರು ಅಲ್ಲಿ ಆಚೆ ಕಡೆ ಅದಾರ ನೋಡುವ ಸ್ವಚ್ಛ ಇದನ್ನ ಕಡ್ಲಿ ಬೆಳೆದು ಹೊಡ್ಯಾಕತ್ತಿದ್ರು ನೋಡು ಅಂದ್ರೆ ಮತ್ತೆ ಅದಕ್ಕಿತ್ತ ಬನ್ನಿ ಹಿತ್ತಲ್ದಾಗಿಂದ ಹೋಗಿನ. ಅದಕ್ಕೆ ನಾವು ನೋಡಿಲ್ಲ. ನಾವು ಇಲ್ಲಿ ಮುಚ್ಚಿಬಕ್ಕಲ್ದಾಗಿಂದ ಹಾದಿದ್ದೆ ಅಂದ್ರೆ ಗೊತ್ತಾಕಿತ್ತು. ಹಂಗೆ ಬಂದಿವ ಕಂಬ್ಲಕ್ಕ ಊಟ ಮಾಡಿ ಅತ್ತಾಗ ಬನ್ನಿ. ಇದು ಹಿತ್ಲು ಬಕ್ಲ ತೆಗ್ದಿತ್ತು ನಿಮ್ದು. ಚಿಕ್ಕವರಲ್ಲೇ ಕುಂತಿದ್ರ ಅದಕ್ಕೆ ಹಂಗೆ ಮಾತಾಡಿ ಇತ್ತ ಬಂದು ನೋಡು. ನೋಡಿ ಹಂಗಾರೆ ನಮ್ಮ ಮನ್ಯಾಗ ಇದನ್ನ ಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಇದು ಮಾಡೇವಿ. ಪಚಡಿ ಅದು ಮಾಡೇವಿ ತಿನ್ನಿ ಅಂತ ನಡಿ. ಒಲ್ಲೆವ ನಾನೀಗ ಇದನ್ನ ರೊಟ್ಟಿ ಕಾರ್ಬೇಳೆ ಹಾಕ್ಕೊಂಡು ತಿಂದು ಸುಸ್ತಂಗೆ ಊಟ ಮಾಡಿ ಬಂದೇನಿ. ಏನು ಒಲ್ಲೆವ ಇವನಿಲ್ಲ. ನಿಮ್ದು ಇನ್ನೂ ಊಟ ಇಲ್ಲ ಕಮ್ಲಕ್ಕನಿಲ್ಲ ಇನ್ನೂ ಇಲ್ಲ ಬಿಡ. ಮಾಡ್ಬೇಕು ನೋಡಿ. ಅಕ್ಕಗೆ ಊಟ ಮಾಡೋ ನಡಿಯೋಣ ಆತೇನಿ. ಸ್ವಚ್ಛ ಮಾಡಿ ಮಾಡೋಣ ಊಟ ಅಂತ ಹಾಕೇನ ಆತ. ಹೊಳ ಮಳೆ ಬಿಟ್ಟು ಅದ್ರ ಮತ್ತೆ ಕುಂದ್ರಕ್ಕೆ ಬೇಸರಕತ್ ಬಿಡರೇನವ. ಮತ್ತು ಉಂಡು ಬಂದ್ರೆ ಮೈ ಬಾರ ಮತ್ತು ಏನ ಮಾಡಿದ್ರೆ ಬಿಡ ಇದನ್ನ ಕಡ್ಲಿ ಹೊಡಿ ಕೆಲಸ ಅಂತ ಮತ್ತೆ ಹಂಗಾಕತ್ತೆ. ಅದಕ್ಕೆ ಮುಗಿಸಿ ಒಂದು ಅರ್ಧ ಒಡದು ಊಟ ಅದು ಮಾಡೋಣ ತಡಿ ಅನ್ನಕತ್ತೆ ನನ್ನ ಇಲ್ಲಾಗ. ಹಾಗ ಕಮ್ಲಕ್ಕ ಹಂಗೆ ಕೆಲಸ ಇರುದ ಹೊಟ್ಟೆ ಕಟ್ಟಿ
ನೀನ ಹೇಳ ಮೇಲೆ ಉಂಡು ಬಂದು ಸ್ವಚ್ಛ ಮಾಡಿರಿ ಅಂತೇಳಿ ಹೇಳ. ನೀವು ಬರುತ್ತಾನ ಸ್ವಚ್ಛ ಮಾಡ್ತೀನಿ, ಹೋರಿ ಬರ್ರಿ ಊಟ ಮಾಡಿ ಹೋಗಿ ಬರ್ರಿ. ಅಯ್ಯ ಈಗ ನಡಿ, ನೀನು ನಡಿ ನಮ್ಮ ಜೊತೆ, ನೀನು ಬಾ ಊಟಕ್ಕೆ. ಇಲ್ಲದಂದ್ರೆ ನೀಲ ನಾವು ಇದನ್ನ ಇಲ್ಲೇ ಹಚ್ಕೊಂಬರೋ, ನಡಿ ಬಾ ಊಟಕ್ಕೆ. 3 ಮಂದಿಗೆ ಊಟಕ್ಕೆ ಹಚ್ಕೊಂಡು ಬಂದು ಇಲ್ಲೇ ಕುಂತು ಊಟ ಮಾಡಿ ಉಳುಕಿದೆ ಸ್ವಚ್ಛ ಮಾಡೋಣ ಅಂತ ನಡ್ರಿ. ಹಚ್ಕೊಂಬರ್ತೀನಿ ತಡಿಯಕ್ಕ, ನೀರು ಅದು ತೊಂಬರ್ತೇನೆ. ಇಲ್ಲೇ ಹಿತ್ತಲ್ದಾಗ ಕೈ ತೊಗೊಂಬಾಕ ನೀ ಹೋಗಿ. ರೇನಕ್ಕ ನಡಿ ಹೇಳು, ಹಿಂದಾಗಡೆ ಸ್ವಚ್ಛ ಮಾಡೋಣಂತ. ನೀನು ಕೈ ತೊಗೊಂಬರ್ಬಾ, ಅದು ಹುಡಿ ಅದಾಗಿರ್ತೈತಿ ಕೈ. ಹೇಳ್ರಿ ಇಬ್ರು ಹೇಳ್ರಿ, ನಾ ಊಟಕ್ಕೆ ಹಚ್ಕೊಂಬರ್ತೇನೆ. ಇಲ್ಲೇ ಇಬ್ರಿಗೂ ನನಗೆ ನಿಮ್ಮಿಬ್ರಿಗೂ ಅಲ್ಲೇ ಬರ್ತಿದ್ವಲ್ಲ ವಯಸ್ಸು ಬರ ಇಡ್ತೀನಿ. ಇಲ್ಲ ಹಾಗಾಕ ಇಲ್ಲೇ ಕುಂದ್ರು ನನ್ನ ತುಗ ಗಾಳಿ ಬರಾಕತ್ತೈತಿ. ಮತ್ತೆ ಇನ್ನು ಹೋದ್ವಿ ಅಂದ್ರೆ ಮತ್ತೆಲ್ಲ ಕದ ಹಾಕೊಂಡು ಹೋಗಿ ಸರಿಸಿಡ ಬೇಡ, ನಾ ಇಲ್ಲೇ ಹಾಕೊಂಬರ್ತೇನೆ ಊಟ ಮಾಡೋಣ ಇಷ್ಟು ಕೂಡಿ. ಯವ್ವ ನಾವಲ್ಲೇ ಹೊಟ್ಟೆ ತುಂಬೈತೆ ನದು, ಕಲ್ಲು ಹಾಕ್ದಂಗೆ ಆಗೈತಿ. ಈಗ ಊಟ ಶಿಸ್ತು ಬಡದು ಬಂದೇನಿ, ಈಗ 4 ರೊಟ್ಟಿ ತಿಂದು ಬಂದೇನಿ. ಯವ್ವ ನಮ್ಮ ಮರೆಯವಲ್ವ ಏನಿಲ್ಲ. ಯಾಕೆ ತಿನ್ವಲ್ಲಕ್ಕ, ನಮ್ಮ ಮನ್ಯಾಗ 1 2 ರೊಟ್ಟಿ ತಿಂದು ಏನಾಗೋದಿಲ್ಲ. ನಡಿ ಹೇಳು, ಕೈ ತಗೋ ಹೇಳ್ರಿ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನತ್ತೀವಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಸಹಕಾರ ನಮ್ಮ ಮುಖ್ಯ ರೀ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ನಮ್ಮ ಕತೆಗಳು ಇಷ್ಟ ಆಯ್ತಾ ಒಂದು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ರಿ. ಹೈಪ್ ಅಂತ ಆಪ್ಷನ್ ಐತ್ರಿ, ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ಬಿಡುವಿನ ಸಮಯದಲ್ಲಿ ನೀವು ಏನು ಕೆಲಸ ಮಾಡ್ತೀರಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಮತ್ತೆ ಇನ್ನೊಂದು ಹೊಸ ಕತೆಯೊಂದಿಗೆ ಬರ್ತೀವಿ ರೀ. ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರಿಗೂ. 2 ಕತೆಗಳನ್ನು ಹಾಕ್ರಿ ಕಮಲಕ್ಕರ, ದಿನಕ್ಕೆ ಬರೀ 1 ಕತೆ ಹಾಕಕತ್ತೀರಿ ಅಂತಂದು ಕಮೆಂಟ್ ಬರಾಕತ್ತಾವ್ರಿ. ಧನ್ಯವಾದಗಳು ರೀ ಎಲ್ಲರಿಗೂ. ಹಾಕ್ತೀನಿ ರೀ, ಸೋಮವಾರಿಂದ ತಪ್ಪದೇ 2 ಕತೆಗಳನ್ನು ಹಾಕ್ತೀನಿ ರೀ. ಈಗ ಕೆಲಸ ಇದ್ದು ರೀ ನಾನು ಮನೆಯೊಳಗೆ, ಹಾಗಾಗಿ ನನಗೂ ಒಂದೊಂದು ಕತೆಯನ್ನು ಹಾಕದೇ ಇದ್ರೆ ಬೇಜಾರು ಮಾಡ್ಕೊತೀರಿ ಎಲ್ಲರೂ. ಹಾಗಾಗಿ 1 ಕತೆಯಾರ ಹಾಕಿದ್ರೆ ಅಂತಂದು ಒಂದೊಂದು ಕತೆಗಳನ್ನು ಹಾಕಿದ್ದೀರಿ. ಇನ್ನು ಮುಂದೆ ಸೋಮವಾರಿಂದ ರೀ 2 ಕತೆಗಳನ್ನು ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ.